ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ. ಪೂರ್ಣಾವಧಿಗೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಈಗ ಸುದ್ದಿ. ಯಾರು ಹೇಳಿದ್ರು, ಎಲ್ಲಿ ಹೇಳಿದ್ರು, ಇದು ಎಷ್ಟು ದೊಡ್ಡ ಚರ್ಚೆ, ಇದೆಲ್ಲದರ ಹೆಚ್ಚಿನ ಮಾಹಿತಿಯೊಂದಿಗೆ ಶ್ರೀಪಾದ್ ಪಾಟೀಲ್ ಇದ್ದಾರೆ. ಓವರ್ ಟು ಯು ಶ್ರೀಪಾದ್ ಪಾಟೀಲ್. ಥ್ಯಾಂಕ್ ಯು ರಂಜಿತ್. ಸುದ್ದಿಗಳನ್ನ ನೋಡ್ತಾ ಹೋದ್ರೆ ಈಗಾಗಲೇ ಪೂರ್ಣಾವಧಿಗೆ ಯಾರು ಸಿಎಂ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಅವರು ಮತ್ತೆ ಅವರ ತಂದೆಯ ಪರ ಬ್ಯಾಟ್ ಬೀಸಿದ್ದಾರೆ. ಪೂರ್ಣಾವಧಿಯವರೆಗೂ ನಮ್ಮ ತಂದೆಯೇ ಸಿಎಂ ಅಂತ ಹೇಳಿದ್ದಾರೆ. ನಮ್ಮಪ್ಪನೇ 5 ವರ್ಷ ರಾಜ್ಯದ ಮುಖ್ಯಮಂತ್ರಿ. ಈಗ ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ. ಸಿದ್ದರಾಮಯ್ಯ ಪರ ಪುತ್ರ ಯತೀಂದ್ರ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಪವರ್ ಫೈಟ್ ನಡುವೆ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಯತೀಂದ್ರ. ರಾಜ್ಯದಲ್ಲಿ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ. ಬದಲಾವಣೆ ಬೆಂಕಿ ನಡುವೆಯೇ ಯತೀಂದ್ರ ಸ್ಫೋಟಕ ಹೇಳಿಕೆ. ಬೆಳಗಾವಿ ಅಧಿವೇಶನ ಅಖಾಡದಲ್ಲೇ ಯತೀಂದ್ರ ಹೇಳಿಕೆ ಕೊಟ್ಟಿರೋದು. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ಯತೀಂದ್ರ ಅವರ ಹೇಳಿಕೆ. ಪೂರ್ಣಾವಧಿಗೂ ಸಿದ್ದರಾಮಯ್ಯ ಅವರೇ ರಾಜ್ಯದ ಸಿಎಂ. 5 ವರ್ಷನೂ ನಮ್ಮಪ್ಪನೇ ಸಿಎಂ. ಈ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಟ್ಟಿದೆ ಅಂತ ಯತೀಂದ್ರ ಹೇಳಿದ್ದಾರೆ. ಈಗ ಅವರು ಡಿಸಿಎಂ ಅವರು ಕೇಳಿದ್ರು, ತಾವು ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ. ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಆದ್ರೆ 5 ವರ್ಷ ಸಿದ್ದರಾಮಯ್ಯ 2.5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. ಈಗ ಸಿಎಲ್ಪಿ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಆಯ್ಕೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ. ಸಿಎಲ್ಪಿನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡಲ್ಲ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅಂತೂ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ. ಅವರು ಡಿಸಿಎಂ ಅವರು ಕೇಳಿದ್ರು, ತಾವು ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ. ಎಲ್ಲ ಯತೀಂದ್ರ ಅವರ ಈ ಹೇಳಿಕೆಗೆ ಈಗ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ಕಿಡಿಕಾರ್ತಾ ಇದ್ದಾರೆ. ಯತೀಂದ್ರ ವಿರುದ್ಧ ಟಾಂಗ್ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಸಿಎಂ ಬದಲಾವಣೆ ವಿಚಾರವಾಗಿ ಬಹಿರಂಗ ಮಾತನಾಡಿ ಪಕ್ಷಕ್ಕೆ ಮುಜುಗರ ತರುವಂತ ಕೆಲಸವನ್ನ ಮಾಡಲ್ಲ ಅಂತ ತಿವಿದಿದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಅನ್ನೋ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿಕೆಗೆ ಡಿಕೆ ಆಪ್ತರು ಕಿಡಿಕಾರಿದ್ದಾರೆ. ನಾನು ಸಿಎಂ ಬದಲಾವಣೆ ವಿಚಾರಕ್ಕೆ ಮಾತಾಡಲ್ಲ, ಬಹಿರಂಗವಾಗಿ ಮಾತಾಡಿ ಪಕ್ಷಕ್ಕೆ ಮುಜುಗರ ತರಲ್ಲ. ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ ಶಾಸಕ ರಂಗನಾಥ್. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ರಂಗನಾಥ್ ಅವರ ಪ್ರತಿಕ್ರಿಯೆ ಇದು. ಜೊತೆ ಮಾತಾಡೋದಕ್ಕೆ ಕುಣಗಲ್ ಶಾಸಕರಂತ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತರಲ್ಲಿರತಕ್ಕಂತಹ ಒಬ್ಬರು ಶಾಸಕರು ಕೂಡ ಹೌದು. ಮಾತಾಡ್ಸೋಣ. ಸರ್ ನಮಸ್ತೆ. ಆದ್ರೆ ಇವತ್ತು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಏಕಾಏಕಿಯಾಗಿ ನಮ್ಮ ತಂದೆಯವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ? ಮೊದಲನೇ ಒಂದನೇದು, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿರೋಂಥ ಜವಾಬ್ದಾರಿನ ನಿಭಾಯಿಸಿ ಸಮರ್ಪಕವಾಗಿ ಕಾಂಗ್ರೆಸ್ ಪಾರ್ಟಿನ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ನೀವೆಲ್ಲ ಎಲ್ಲ ವಿರೋಧ ಪಕ್ಷದವರು, ಮೀಡಿಯಾದವರು ನೀವೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರೋದಕ್ಕೋಸ್ಕರ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವೆಷ್ಟೇ ಬಿಜೆಪಿಯವರು ಎಲ್ಲಾ ರೀತಿಯಲ್ಲೂ ಗೊಂದಲಕ್ಕೆ ಸೃಷ್ಟಿ ಮಾಡಕ್ ಹೋಗ್ತಾರೋ, ಇಲ್ಲ ಮೀಡಿಯಾದವ್ರು ಬಿಟ್ಟು ಟ್ರ್ಯಾಪ್ ಮಾಡಕ್ ಹೋಗ್ತಿರೋ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಂಥವಕ್ಕೆಲ್ಲದಕ್ಕೂ ಸಮರ್ಥಕವಾಗಿ ನಿಭಾಯಿಸುವಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇರೋ ತನಕ ಯಾವುದೂ ಗೊಂದಲ ಇರೋದಿಲ್ಲ. ಇವತ್ತು ಇಬ್ಬರು ಅನ್ಯೋನ್ಯವಾಗಿ ಸರ್ಕಾರವನ್ನ ನಿರ್ವಹಣಾ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗೂ ಇವತ್ತು ಸದನವನ್ನ ಏನು ನಮ್ಮ ವಿರೋಧ ಪಕ್ಷದವರು ಯಾವುದೇ ರೀತಿಯಲ್ಲೂ ನಮ್ಮನ್ನ ಕಟಾಕಂತ ಪ್ರಯತ್ನವನ್ನು ಮಾಡೋದಕ್ಕೆ ಸಮರ್ಥಕವಾಗಿ ಉತ್ತರವನ್ನು ಕೊಡಕ್ಕೆ ತಾವೆಲ್ಲ ತಯಾರಾಗ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸರ್, ಹಾಗಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ನಿಮ್ಮ ಸಹಮತ ಇದೆಯಾ? 5 ವರ್ಷ ಆಗಿದ್ರೆ ಮುಂದಿನ 5 ವರ್ಷದವರೆಗೂ ಕೂಡ ಸಿದ್ದರಾಮಯ್ಯ ಅವರು ಮುಂದುವರಿಬಹುದಾಗಿದ್ದಾರೆ ಈ ಅಧಿಕಾರಾವಧಿ. ನೀವು ಒಪ್ಕೋತೀರಾಗಿದ್ರೆ? ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಅದ್ರ ಬಗ್ಗೆ ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೋತಾರೆ. ಸೊ ಅಷ್ಟಕ್ಕೆ ನಾವು ಸೀಮಿತ. ನಾನು ಇನ್ನೇನು ಮಾತಾಡಲ್ಲ ಅದ್ರ ಬಗ್ಗೆ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಡಿಕೆ ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ನೀವು ಕೂಡ ಹೇಳಿದ್ರಿ, ಎಲ್ಲರೂ ಕೂಡ ಹೇಳಿದ್ದಾರೆ. ಆದ್ರೆ ಇಂತಹ ಒಂದು ಹೊತ್ತಲ್ಲಿ ಎಲ್ಲ ಕೂಡ ತಣಗಿದ್ದಂತ ಸಮಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದಂತಹ ಹೇಳಿಕೆ ಇತ್ತಲ್ಲ, ಅದು ಈಗ ಗೊಂದಲ ಶುರುವಾಗಿರ್ತಕ್ಕಂಥದ್ದು ಅಂತ. ನಾವು ಏನು ಇವತ್ತು ನಮ್ಮ ಕೆಲಸ ಏನು, ಜನರ ಸಮಸ್ಯೆನ ಅರ್ಥ ಮಾಡಿಕೊಂಡು ಅವ್ರ ಪರಿಹಾರ ಕೊಡೋಂತ ಚಿಂತನೆಯಲ್ಲಿ ಹೋಗ್ಬೇಕಾಗಿರೋದು ನಮ್ಮ ಕೆಲಸ. ಜನರು ಇಲ್ಲ ಅಂದ್ರೆ ಆಡ್ಕೋತಾರೆ.
ಸೊ ಹಾಗಾಗಿ ನಾನು ನಿಮ್ಮ ಮೀಡಿಯಾ ಮುಂದೆ ಇಲ್ಲ ಪಬ್ಲಿಕ್ ಮುಂದೆ ಮಾತಾಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಪಾರ್ಟಿಗೆ ನಾನು ಎಂಬ್ರೇಸ್ ಮಾಡ್ದಂಗಾಯ್ತು, ಮುಜುಗರ ತಂದಂಗ. ಸೊ ಹಾಗಾಗಿ ನಾನು ಆ ವಿಚಾರದಲ್ಲೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಹೈಕಮಾಂಡರ್ ಎಲ್ಲ ನಿರ್ಧಾರ ತೆಗೆದುಕೊತಾರೆ ಅಂತ ಹೇಳಿದರೆ ಅಷ್ಟಕ್ಕೆ ಸೀಮಿತವಾಗಿ ನಮ್ದು ಏನಿದ್ರು ಕಾಮೆಂಟ್ಸ್ಗಳು ಅಷ್ಟಕ್ಕೆ ಸ್ಟಿಕನ್ ಆಗಿದ್ದೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್ ಡಾಕ್ಟರ್ ಕುಣಗಲ್ ರಂಗನಾಥ್ ಅವರ ಇದಿಷ್ಟು ಕೂಡ ಕುಣಗಲ್ ರಂಗನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ. ಜೊತೆ ಮಾತಾಡೋದಕ್ಕೆ ಕುಣಗಲ್ ಶಾಸಕರಂತ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಆಪ್ತರಲ್ಲಿರತಕ್ಕಂತಹ ಒಬ್ಬರು ಶಾಸಕರು ಕೂಡ ಹೌದು. ಮಾತಾಡ್ಸೋಣ. ಸರ್ ನಮಸ್ತೆ. ಆದ್ರೆ ಇವತ್ತು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಏಕಾಏಕಿಯಾಗಿ ನಮ್ಮ ತಂದೆಯವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರ ತಾವು ಯಾವ ರೀತಿಯಾಗಿ ನೋಡ್ತೀರಿ? ಮೊದಲನೇ ಒಂದೇದು, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿರೋಂಥ ಜವಾಬ್ದಾರಿನ ನಿಭಾಯಿಸಿ ಸಮರ್ಥಕವಾಗಿ ಕಾಂಗ್ರೆಸ್ ಪಾರ್ಟಿನ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ನೀವೆಲ್ಲ ಎಲ್ಲ ವಿರೋಧ ಪಕ್ಷದವರು, ಮೀಡಿಯಾದವರು ನೀವೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರೋದಕ್ಕೋಸ್ಕರ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವೆಷ್ಟೇ ಬಿಜೆಪಿಯವರು ಎಲ್ಲ ರೀತಿಯಲ್ಲೂ ಗೊಂದಲ ಸೃಷ್ಟಿ ಮಾಡಕ್ ಹೋಗ್ತಾರೋ, ಇಲ್ಲ ಮೀಡಿಯಾದವ್ರು ಬಿಟ್ಟು ಟ್ರ್ಯಾಪ್ ಮಾಡಕ್ ಹೋಗ್ತಿರೋ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಂಥವಕ್ಕೆಲ್ಲದಕ್ಕೂ ಸಮರ್ಥಕವಾಗಿ ನಿಭಾಯಿಸುವಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇರೋ ತನಕ ಯಾವುದೂ ಗೊಂದಲ ಇರೋದಿಲ್ಲ. ಇವತ್ತು ಇಬ್ರು ಅನ್ಯೋನ್ಯವಾಗಿ ಸರ್ಕಾರವನ್ನ ನಿರ್ವಹಣಾ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗೂ ಇವತ್ತು ಸದನವನ್ನ ಏನು ನಮ್ಮ ವಿರೋಧ ಪಕ್ಷದವರು ಯಾವುದೇ ರೀತಿಯಲ್ಲೂ ನಮ್ಮನ್ನ ಕಟಾಕಂತ ಪ್ರಯತ್ನವನ್ನು ಮಾಡೋದಕ್ಕೆ ಸಮರ್ಥಕವಾಗಿ ಉತ್ತರವನ್ನು ಕೊಡಕ್ಕೆ ನಾವೆಲ್ಲ ತಯಾರಾಗ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸರ್, ಹಾಗಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ನಿಮ್ಮ ಸಹಮತ ಇದೆಯಾ? 5 ವರ್ಷ ಆಗಿದ್ರೆ ಮುಂದಿನ 5 ವರ್ಷದವರೆಗೂ ಕೂಡ ಸಿದ್ದರಾಮಯ್ಯ ಅವರು ಮುಂದುವರಿಬಹುದಾಗಿದ್ರೆ ಈ ಅಧಿಕಾರ ಅವಧಿ ನೀವು ಒಪ್ಪತ್ತೀರಾಗಿದ್ರೆ? ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಅದ್ರ ಬಗ್ಗೆ ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೋತಾರೆ. ಸೊ ಅಷ್ಟಕ್ಕೆ ನಾವು ಸೀಮಿತ. ನಾನು ಇನ್ನೇನು ಮಾತಾಡಲ್ಲ ಅದ್ರ ಬಗ್ಗೆ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ನೀವು ಕೂಡ ಹೇಳಿದಿರಿ, ಎಲ್ಲರೂ ಕೂಡ ಹೇಳಿದ್ದಾರೆ. ಆದ್ರೆ ಇಂತಹ ಒಂದು ಹೊತ್ತಲ್ಲಿ ಎಲ್ಲ ಕೂಡ ತಣ್ಣಗಿದ್ದಂತ ಸಮಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದಂತಹ ಹೇಳಿಕೆ ಇತ್ತಲ್ಲ, ಅದು ಈಗ ಗೊಂದಲ ಶುರುವಾಗಿರ್ತಕ್ಕಂಥದ್ದು ಅಂತ. ನಾವು ಏನು ಇವತ್ತು ನಮ್ಮ ಕೆಲಸ ಏನು, ಜನರ ಸಮಸ್ಯೆನ ಅರ್ಥ ಮಾಡಿಕೊಂಡು ಅವ್ರ ಪರಿಹಾರ ಕೊಡೋಂತ ಚಿಂತನೆಯಲ್ಲಿ ಹೋಗ್ಬೇಕಾಗಿರೋದು ನಮ್ಮ ಕೆಲಸ. ಜನರು ಇಲ್ಲ ಅಂದ್ರೆ ಆಡ್ಕೋತಾರೆ. ಸೊ ಹಾಗಾಗಿ ನಾನು ನಿಮ್ಮ ಮೀಡಿಯಾ ಮುಂದೆ ಇಲ್ಲ ಪಬ್ಲಿಕ್ ಮುಂದೆ ಮಾತಾಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಪಾರ್ಟಿಗೆ ನಾನು ಎಂಬ್ರೇಸ್ ಮಾಡ್ದಂಗಾಯ್ತು, ಮುಜುಗರ ತಂದಂಗ. ಸೊ ಹಾಗಾಗಿ ನಾನು ಆ ವಿಚಾರದಲ್ಲೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಹೈಕಮಾಂಡರ್ ಎಲ್ಲ ನಿರ್ಧಾರ ತೆಗೆದುಕೊತಾರೆ ಅಂತ ಹೇಳಿದರೆ ಅಷ್ಟಕ್ಕೆ ಸೀಮಿತವಾಗಿ ನಮ್ದು ಏನಿದ್ರು ಕಾಮೆಂಟ್ಸ್ಗಳು ಅಷ್ಟಕ್ಕೆ ಸ್ಟಿಕನ್ ಆಗಿದ್ದೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್ ಡಾಕ್ಟರ್ ಕುಣಗಲ್ ರಂಗನಾಥ್ ಅವರ ಇದಿಷ್ಟು ಕೂಡ ಕುಣಗಲ್ ರಂಗನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ.